ಸೊ ಅಲ್ಲಿಗೆ ರಕ್ತರಾತ್ರಿಗೆ ಮುನ್ನುಡಿ ಸಿದ್ಧವಾಗಿದೆ. ದಕ್ಷತೆ ಇರ್ಬೋದು ಮನುಷ್ಯನಲ್ಲಿ, ಚೆನ್ನಾಗಿಯೇ ಕೆಲಸ ಮಾಡಿರಬಹುದು ಅವನು, ಆದರೂ ಫಲ ಸಿಗೋಲ್ಲ ಎಷ್ಟೋ ಸಲ. ಆಗ ದೈವ ಇರಲಿಲ್ಲ ಅಂತ ತೆಗೆದುಕೊಳ್ಬೇಕಾದ್ರೆ ಪೂರ್ವಕರ್ಮ. ಆದರೆ ಒಬ್ಬ ಪ್ರಯತ್ನ ಪಟ್ಟಿದ್ದಾನೆ, ಅವನಿಗೆ ಫಲ ಸಿಕ್ಕಿಲ್ಲ. ಇನ್ನೊಬ್ಬ ಪ್ರಯತ್ನವೇ ಪಟ್ಟಿಲ್ಲ, ಅವನಿಗೆ ಫಲ ಸಿಕ್ಕಿದೆ ಅಂತ ಅಂದಾಗ ಜನ ಇವರೊಬ್ಬರನ್ನು ಹೇಗೆ ನೋಡ್ತಾರೆ ಅಂತ ನೋಡಬೇಕು ಅಂತ ಹೇಳ್ತಾರೆ. ಪ್ರಯತ್ನ ಪಟ್ಟು ಫಲ ಸಿಗದೇ ಇದ್ದವನ ಬಗ್ಗೆ ಜನ ಒಳ್ಳೆ ಮಾತಾಡ್ತಾರೆ. ಪ್ರಯತ್ನವೇ ಇಲ್ಲದೆ ಒಬ್ಬನಿಗೆ ಸಿಕ್ಕಿದರೆ ಅವನ ಬಗ್ಗೆ ಅವರು ಒಳ್ಳೆ ಮಾತು ಆಡಲ್ಲ, ಮತ್ತು ಅವನ ಬಗ್ಗೆ ಅವರಿಗೆ ದ್ವೇಷ ಹುಟ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಅವನ ಕ್ರಿಯೆ ಚೆನ್ನಾಗಿ ಮಾಡಿರಬಹುದು, ಆದರೆ ಆ ಕ್ರಿಯೆಯ ಮೇಲೆ ಅವನಿಗೆ ಆ ಕ್ರಿಯೆ ಅಥವಾ ಕ್ರಿಯೆಯ ಉದ್ದೇಶದ ಮೇಲೆ ಅತ್ಯಂತ ಮೋಹ ಇದ್ದಾಗ, ಅವನು ಮಾಡುವ ಕ್ರಿಯೆ ಹಿನ್ನೆಲೆಯಲ್ಲಿ ಸಿಟ್ಟು ಇದ್ದಾಗ, ಅವನು ಆ ಕ್ರಿಯೆ ಮಾಡುವ ಹಿನ್ನೆಲೆಯಲ್ಲಿ ಲೋಭ ಇದ್ದಾಗ ಅವನು ಫೇಲ್ಯೂರ್ ಆಗ್ತಾನೆ ಅಂತ ಹೇಳ್ತಾರೆ ಕೃಪರು. ಇಬ್ಬರಿಗೂ ರಾಜರಾಗಬೇಕು ಅಂತ ಇದೆ. ದುರ್ಯೋಧನನಿಗೆ ಅವರಿಗೆ ವ್ಯತ್ಯಾಸ ಏನು? ಅವರು ಅವರ ಪಾಲಿನದ್ದನ್ನು ಪಡೆದು ನಾವು ರಾಜರಾಗಿ ಆಳ್ತೇವೆ ಅಂತ ಹೇಳ್ತಾ ಇದ್ದಾರೆ. ದುರ್ಯೋಧನ ತನ್ನ ಪಾಲಿದ್ದನ್ನಲ್ಲ, ಅವನು ಬೇರೆಯವರ ಪಾಲಿದ್ದನ್ನು. ಆಗ ಅದು ಲೋಭ ಆಯಿತು. ಧೃತರಾಷ್ಟ್ರ, ಗಾಂಧಾರಿ, ವಿದುರರಲ್ಲಿ ಕೇಳೋಣ ಮುಂದೇನು ಮಾಡಬೇಕು ಅಂತ. ಅವರು ಏನು ಹೇಳ್ತಾರೋ ಅದರಂತೆ ಕಾರ್ಯನಿರ್ವಹಿಸೋಣ, ಇದು ನನ್ನ ಅಭಿಪ್ರಾಯ ಅಂತ ಕೃಪರು ಹೇಳ್ತಾರೆ. ಇದು ಎಷ್ಟು ಚೆನ್ನಾಗಿದೆ ನೋಡಿ. ಅಂದರೆ 100 ಪುಸ್ತಕಗಳನ್ನ ಓದೋಕ್ಕಿಂತ ಅಂತ ಒಬ್ಬ ವ್ಯಕ್ತಿ ನಿಮಗೆ ಬೇರೆದೇ ಒಂದು ನಾಲೆಜ್ ಕೊಡ್ತಾರೆ. ಹೌದು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳ ಕಾರ್ಯಕ್ರಮದಲ್ಲಿ ನಾವೀಗಿದ್ದೀವಿ ರಕ್ತರಾತ್ರಿ ಈ ಒಂದು ಸಂಚಿಕೆಗಳನ್ನ ನೋಡ್ತಾ ಇದ್ದೀವಿ. ಈ ವಿಚಾರಗಳನ್ನ ಹೇಳೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾಸರ್ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ತೆ ಸ್ನೇಹಿತರೆ, ಗೌರಿ ಶಕ್ಕಿ ಸ್ಟುಡಿಯೋದ ಹೊಸದೊಂದು ಚಾನಲ್, ಸ್ವಲ್ಪ ಹಳೇದೇ ಆಯಿತು, ಈ ಮಾಯೆ ಅಂತ ಎಂಟರ್ಟೈನ್ಮೆಂಟ್ ಚಾನಲ್. ಅದು ಆಸಕ್ತರು ಅದನ್ನು ಗಮನಿಸಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕೇವಲ ಮನೋರಂಜನೆಗೆ ಮೀಸಲಾದ ಚಾನಲ್ ಅದು. ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಅಷ್ಟು ಹೇಳ್ತಾ ನಾನು ಮತ್ತೆ ವಾಪಸ್ ಮಹಾಭಾರತಕ್ಕೆ ಬರೋದಾದರೆ, ಅಶ್ವತ್ಥಾಮನ ಒಂದು ಕಂಡೀಷನಿಂಗ್ ಬೇರೆಯವ್ರಿಗೆ ಏನು ಆತ ಹೇಳ್ತಾ ಇದ್ದಾನೆ ಅನ್ನೋದನ್ನು ನೋಡಿದ್ವಿ. ಈಗ ಕೃಪಾ ಕೃಪರು ಮಾತಾಡ್ತಾರೆ ಅನ್ನೋದಕ್ಕೆ. ನಿನ್ನೆಲ್ಲ ಮಾತುಗಳನ್ನು ಕೇಳಿದಾಗ ಎಲ್ಲವೂ ಅಂದರೆ ಲಾಜಿಕಲ್ ಆಗಿದೆ, ಕಾರ್ಯಕಾರಣಬದ್ಧವಾಗಿದೆ ಅನ್ನೋದು ನಿಜನೇ. ಆದರೆ ನಾನು ಹೇಳುವ ಮಾತನ್ನು ಸ್ವಲ್ಪ ಕೇಳು ನೀನು ಅಂತ ಅವರು ಆರಂಭ ಮಾಡ್ತಾರೆ. ಓಕೆ. ಪ್ರತಿ ಮನುಷ್ಯರಿಗೂ ಎರಡಿರುತ್ತೆ, ಎರಡು ಕರ್ಮಗಳು ಅವರನ್ನು ಕಟ್ಟಿ ಹಾಕತ್ತೆ. ಆಬದ್ಧ ಮಾನುಷ ಸರ್ವೇ ನಿರ್ಬಂಧ ಕರ್ಮಣೋರ್ದ್ವಯೋ ದೈವೇ ಪುರುಷ ಕಾರ್ಯೇ ಚ ಪರಂತಾಭ್ಯಾಂ ನ ವಿದ್ಯತೆ. ಎರಡು, ಯಾವುದೇ ಮನುಷ್ಯ ಏನನ್ನೇ ಸಾಧಿಸಬೇಕು ಅಂತಂದರೆ ಒಂದು ದೈವ, ಒಂದು ಪುರುಷ ಪ್ರಯತ್ನ ಅಂತ ಎರಡಿರುತ್ತೆ. ಕೇವಲ ದೈವದಿಂದ ಅಂದರೆ ಅದೃಷ್ಟದಿಂದ ಯಾವ ಕಾರ್ಯವೂ ಯಶಸ್ವಿಯಾಗೋದಿಲ್ಲ, ಅಥವಾ ಕೇವಲ ಪುರುಷ ಪ್ರಯತ್ನದಿಂದಲೂ ಯಾವುದೂ ಸಿದ್ಧಿಸೋದಿಲ್ಲ. ನಚಾಪಿ ಕರ್ಮಣೈಕೇನ ದ್ವಾಭ್ಯಾಂ ಸಿದ್ಧಿಸ್ತು ಯೋಗತಃ. ಇವೆರಡೂ ಸೇರಿದರೆ ಮಾತ್ರ ಒಂದು ಬೇಕಾದ ಫಲ ಅನ್ನೋದು ಸಿಗೋದಕ್ಕೆ ಸಾಧ್ಯ ಆಗತ್ತೆ. ಮಳೆ ಸುರಿಯತ್ತೆ, ಅದು ಪರ್ವತದ ಮೇಲೂ ಸುರಿಯತ್ತೆ, ಅದು ಹೊಲದ ಮೇಲೂ ಸುರಿಯತ್ತೆ. ಅದೇ ಮಳೆ ಹೊಲದಲ್ಲಿ ಸುರಿದಾಗ ನಮಗೆ ಬೇಕಾದ ಬೆಳೆ ಸಿಗತ್ತೆ. ಪರ್ವತದ ಮೇಲೆ ಅಂದರೆ ಪರ್ವತ ಅಂತ ಅಂದರೆ ಇದು ಏನು ಬೆಳೆಯದ ಜಾಗ, ಕಲ್ಲು ಬಂಡೆಗಳ ಜಾಗ ಇರುತ್ತಲ್ಲ, ಅಲ್ಲೂ ಮಳೆ ಸುರಿಯತ್ತೆ. ಅಲ್ಲಿ ಸುರಿದಿದ್ದರಿಂದ ಅಲ್ಲಿ ಗಿಡ ಚಿಗುರೋಲ್ಲ, ಆದರೆ ಹೊಲದಲ್ಲಿ ಚಿಗುರತ್ತೆ. ಅದು ಆ ಮಳೆ ಅನ್ನೋದನ್ನು ನಾವೇನು ಸೋರಿಸ್ಕೊಳ್ತಾ ಇಲ್ಲ, ಅದು ದೈವ. ಆದರೆ ನಾವು ಬೀಜ ಬಿತ್ತಿದ್ದೀವಿ ಅಂತ ಅನ್ನೋದಿದೆಯಲ್ಲ, ಅದು ಪುರುಷ ಪ್ರಯತ್ನ. ಮಳೆ ಬಾರದೆ ಬೀಜ ಬಿತ್ತಿದರೆ ಅದು ಫಲಿಸೋದಿಲ್ಲ. ಬೀಜ ಬಿತ್ತದೆ ಮಳೆ ಬಂದ ಜಾಗದಲ್ಲೂ ಯಾವುದು ಚಿಗುರೊಡೆಯೋದಿಲ್ಲ. ಎರಡೂ ಸೇರಬೇಕಿದೆ ಅಂತ ಅದನ್ನು ಉದಾಹರಣೆಯಾಗಿ ಕೊಡ್ತಾರೆ. ಏನು ಚೆನ್ನಾಗಿ ನಾವು ಹೊಲವನ್ನು ಉತ್ತಿದ್ದೀವಿ, ಬಿತ್ತಿದ್ದೀವಿ, ಆ ಸಮಯಕ್ಕೆ ಸರಿಯಾಗಿ ಮಳೆ ಬಂದಿದೆ ಅಂತ ಅಂದಾಗ ಕೃಷಿ ಅನ್ನೋದು ಭಾಳ ಚೆನ್ನಾಗಿ ಬರುತ್ತೆ. ಇಷ್ಟು ಒಟ್ಟಾಗಬೇಕು ಅಲ್ಲಿ ಅಂತ. ದಕ್ಷತೆ ಇರ್ಬೋದು ಮನುಷ್ಯನಲ್ಲಿ, ಚೆನ್ನಾಗಿಯೇ ಕೆಲಸ ಮಾಡಿರಬಹುದು ಅವನು, ಆದರೂ ಫಲ ಸಿಗೋಲ್ಲ ಎಷ್ಟೋ ಸಲ. ಆಗ ದೈವ ಇರಲಿಲ್ಲ ಅಂತ ತೆಗೆದುಕೊಳ್ಬೇಕಾದ್ರೆ ಪೂರ್ವಕರ್ಮ ಅದು ಇರಲಿಲ್ಲ ಜೊತೆಗೆ ಅಂತಲೇ ಅರ್ಥ ಮಾಡ್ಕೋಬೇಕಷ್ಟೇ ಅಂತ. ಹಾಗಂತ
ದೈವ ಅನ್ನೋದು ಇದೆಯೋ ಇಲ್ವೋ ಗೊತ್ತಿಲ್ಲ ನಮಗೆ ನಮ್ಮ ಜೊತೆಗೆ. ಅದಿಲ್ಲ ಅಂತ ಅಂದ್ಕೊಂಡು ಸೋಮಾರಿಯಾಗಿ ಕುಳಿತುಕೊಳ್ಳುವಂತಿಲ್ಲ. ತತ್ರಾಲಸ ಮನುಷ್ಯಾಣಾಂ ಯೇ ಭವಂತ್ಯ ಮನಸ್ಸಿನಃ ಉತ್ಥಾನಂತೆ ವಿಗರಹಂತಿ ಪ್ರಾಜ್ಞಾನಾಂ ತನ್ನ ರೋಚತೆ. ನನಗದೃಷ್ಟ ಇಲ್ಲ ಅಂತ ಅಂದ್ಕೊಂಡೊಬ್ಬ ಏನೂ ಕೆಲಸ ಮಾಡದೆ ಕೂತ್ರೆ ಅದನ್ನು ಪ್ರಾಜ್ಞರು ಒಪ್ಪೋದಿಲ್ಲ. ಯಾಕೆ ಅಂದರೆ ಅದೃಷ್ಟ ಇದೆಯೋ ಇಲ್ವೋ, ದೈವ ಇದ್ರ ಜೊತೆಗೆ ಒದಗಿ ಬರುತ್ತೋ ಇಲ್ವೋ ಅಂತ ನಿನಗೆ ಗೊತ್ತಿಲ್ಲ. ನೀನು ಕೆಲಸ ಮಾಡು. ನೀನು ಹೇಗೆ ಮಾಡಬೇಕೋ ಅದಕ್ಕೆ ಅಷ್ಟೂ ಶ್ರಮ ಹಾಕಿ ಅಷ್ಟೂ ತಜ್ಞತೆಯಿಂದ ಕೆಲಸ ಮಾಡಬೇಕು. ಕೂಡಿ ಬಂದರೆ ಫಲ ಸಿಗತ್ತೆ, ಇಲ್ಲದಿದ್ದರೆ ಇಲ್ಲ. ಅದು ಆ ವಿಷಯಕ್ಕೆ ಹೋಗಬೇಡ. ಆದರೆ ನೀನು ಸೋಮಾರಿಯಾಗಿ ಕುಳಿತುಕೊಳ್ಳುವಂತಿಲ್ಲ ಅಂತ. ಇದು ಒಂಥರ ಮಹಾಭಾರತದ ರಹಸ್ಯಗಳಲ್ಲಿ ಇದು ಕೂಡ ಒಂದು ಅನ್ಸುತ್ತಲ್ವ? ಎಷ್ಟು ಚೆನ್ನಾಗಿದೆ ಈ ಮಾತಲ್ವಾ? ಹೌದು. ಇದನ್ನು ಕೃಷ್ಣ ಕೂಡ ಹೇಳಿದ್ದಾನೆ. ಅದೇ ಕೃಷ್ಣ ಹೇಳಿದ್ದಾನೆ. ಇನ್ನೂ ಸರಳವಾಗಿ ಇವರು ಇಲ್ಲಿ ಹೇಳ್ತಾರೆ. ಎಷ್ಟೋ ಸಲ ಆಗತ್ತೆ ನಮಗೆ, ಕೆಲಸ ಮಾಡಿರ್ತೀವಿ, ಪ್ರಾಯಶೋ ಹಿ ಕೃತಂ ಕರ್ಮ ಫಲಂ ದೃಶ್ಯತೆ ಭುವಿ, ಫಲವೇ ಸಿಕ್ಕಿರೋಲ್ಲ ಅದಕ್ಕೆ. ಇನ್ನೊಂದು ಕಡೆಗೆ ಏನೂ ಮಾಡಿರೋದಿಲ್ಲ, ಆವಾಗಲೂ ಫಲ ಸಿಕ್ಕಿರೋದಿಲ್ಲ. ಅದು ಎರಡಕ್ಕೆ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ ಕೃಪರು. ಪ್ರಯತ್ನಿಸಿ ಫಲ ಸಿಗಲಿಲ್ಲ ಅಂತಂದಾಗ ಪ್ರಯತ್ನಿಸಿದ ಸಮಾಧಾನ ಇರುತ್ತೆ ಅಂತ ಅವರ ಆಶಯ. ನೀ ಪ್ರಯತ್ನನೇ ಮಾಡದೆ ಫಲ ಸಿಗಲಿಲ್ಲ ಅಂತ ಅಂದಾಗ ನಿನಗೆ ಆ ತೃಪ್ತಿಯೂ ಇಲ್ಲ. ಪ್ರಯತ್ನಿಸಿದರೆ ಫಲ ಸಿಗ್ತಿತ್ತೋ ಏನೋ ಗೊತ್ತಿಲ್ವಲ್ಲ, ಆಗೇನಾಯಿತು ಅಂತ. ಹಾಗಾಗಿ ನೀನು ಪ್ರಯತ್ನಿಸಿ ವಿಫಲನಾದಾಗ ಅತೃಪ್ತಿ ಇಲ್ಲ, ಆದರೆ ಇಲ್ಲಿ ಅತೃಪ್ತಿ ಉಳಿದುಕೊಳ್ಳುತ್ತೆ ಅಂತ. ಇನ್ನು ಯಾರಿಗೋ ಒಬ್ಬನಿಗೆ ಎಲ್ಲೋ ಒಮ್ಮೆ ಅವನು ಏನೂ ಮಾಡದೆಯೂ ಒಂದು ಫಲ ಸಿಗ್ಬಿಡ್ಬೋದು, ಅದು ಬೇರೆ. ಲಾಟ್ರಿ ಹೊಡೀತು, ಏನು ಭಾಳ ದೊಡ್ಡ ಪ್ರಯತ್ನ ಅಲ್ಲ, 1 ಕೋಟಿ ರೂಪಾಯಿ ಲಾಟ್ರಿ ಹೊಡೆದ್ರೆ ಏನು ಪ್ರಯತ್ನ ಪಟ್ಟಿದ್ದಾನೆ ಅವನು ಅಂತ ಆಗ್ಬೋದು ಹಾಗೆಲ್ಲೋ. ಆದರೆ ಅದನ್ನೇ ನಿರೀಕ್ಷೆ ಮಾಡ್ಕೊಂಡಿರುವಂತಿಲ್ಲ ಅಂತ. ನಾನು ಸುಮ್ಮನೆ ಕೂತ್ಕೊಳ್ತೀನಿ, ಅದು ಅದರಷ್ಟಕ್ಕೆ ಆಗಿಬಿಡತ್ತೆ ಒಂದು ದಿವಸ ಅಂತ ಕೂತ್ಕೊಳ್ಳೋಕ್ಕಾಗೋಲ್ಲ. ಶಕ್ನೋತಿ ಜೀವಿತಂ ದಕ್ಷಃ ನಾಲಸ ಸುಖಮೇಧತೆ. ಯಾರು ದಕ್ಷತೆಯಿಂದ ನಾನು ಇದನ್ನು ಮಾಡ್ತೀನಿ ಅಂತ ಮಾಡ್ತಾನೋ ಅವನು ಸುಖವಾಗಿರ್ತಾನೆಯೇ ಹೊರತು ಕ್ರಿಯೆ ಮಾಡದೇ ಇರುವವನು ಸುಖವಾಗಿರೋದಿಲ್ಲ. ಆದರೆ ಒಬ್ಬ ಪ್ರಯತ್ನ ಪಟ್ಟಿದ್ದಾನೆ, ಅವನಿಗೆ ಫಲ ಸಿಕ್ಕಿಲ್ಲ. ಇನ್ನೊಬ್ಬ ಪ್ರಯತ್ನವೇ ಪಟ್ಟಿಲ್ಲ, ಅವನಿಗೆ ಫಲ ಸಿಕ್ಕಿದೆ ಅಂತ ಅಂದಾಗ ಜನ ಇವರೊಬ್ಬರನ್ನು ಹೇಗೆ ನೋಡ್ತಾರೆ ಅಂತ ನೋಡಬೇಕು ಅಂತ ಹೇಳ್ತಾರೆ. ಪ್ರಯತ್ನ ಪಟ್ಟು ಫಲ ಸಿಗದೇ ಇದ್ದವನ ಬಗ್ಗೆ ಜನ ಒಳ್ಳೆ ಮಾತಾಡ್ತಾರೆ. ಪ್ರಯತ್ನವೇ ಇಲ್ಲದೆ ಒಬ್ಬನಿಗೆ ಸಿಕ್ಕಿದರೆ ಅವನ ಬಗ್ಗೆ ಅವರು ಒಳ್ಳೆ ಮಾತು ಆಡಲ್ಲ, ಮತ್ತು ಅವನ ಬಗ್ಗೆ ಅವರಿಗೆ ದ್ವೇಷ ಹುಟ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಅಕೃತ್ವಾ ಕರ್ಮಯೋ ಲೋಕೆ ಫಲಂ ವಿಂದತಿ ವಿಷ್ಟಿತಃ ಸತು ವಕ್ತವ್ಯತಾಂ ವ್ಯಾತಿ ದ್ವೇಷ್ಯೋ ಭವತಿ ಪ್ರಾಯಶಃ. ಏನೂ ಪ್ರಯತ್ನ ಇಲ್ಲದೆ ಹೋಗಿದ್ದಾನೆ ಅಂತಂದು ಕೂಡಲೇ ಒಂದು ಅಸೂಯೆ ಹುಟ್ಕೊಳ್ಳುತ್ತೆ ಅವರಿಗೆ. ಅವನನ್ನು ದ್ವೇಷಿಸೋದಕ್ಕೆ ಆರಂಭ ಮಾಡ್ತಾರೆ ಅಂತ. ಇದು ಈಗಲೂ ಎಷ್ಟು ರೆಲೆವೆಂಟ್ ನೋಡಿ, ಎಲ್ಲ ನಾವು ಎಷ್ಟೋ ಸಲ ನೋಡ್ತೀವಿ ನಾವು. ಹೌದು. ಅಂದರೆ ಪ್ರಯತ್ನ ಪಡದೆ ಯಾರಿಗಾದರೂ ಏನಾದರೂ ಸಿಕ್ತು ಅಂದರೆ ಸಂಬಂಧ ಪಡದೆ ಎದುರಿಗೂ ಸಿಟ್ಟು ಬರುತ್ತೆ ಸರ್. ಸುಮ್ಮನೆ ಹೋಗಿದ್ದಾನೆ ಅಷ್ಟು ಎತ್ತರಕ್ಕೆ ಅಂತ, ಸಾಮರ್ಥ್ಯ ಎದ್ದು ಹೋಗಿಲ್ಲ ಅವನು, ಸುಮ್ಮನೆ ಏನೋ ತನ್ನಷ್ಟಕ್ಕೆ ಸಿಕ್ಕಿದೆ ಅದೃಷ್ಟಕ್ಕೆ. ಅವನವರ ಆ ಮನೇಲಿ ಹುಟ್ಟಿದಾನೆ ಹಿಂಗಾಗಿ ಸಿಕ್ಕಿದೆ ಅಂತ, ಈ ತಂದೆಗೆ ಹುಟ್ಟಿದಾನೆ ಹಿಂಗೆ ಸಿಕ್ಕಿದೆ ಅಂತ. ಹಾಗಾಗಿ ಏನನ್ನ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಅನ್ನುವಾಗ ಇವುಗಳನ್ನು ಇಟ್ಟುಕೊಂಡೇ ಮಾಡಬೇಕು ಅಂತ ಅವ್ರು ಏನು ಹೇಳಕ್ಕೆ ಹೊರಟಿದ್ದಾರೆ ಅಂತ ಅಂದರೆ, ಫಲ ಸಿಕ್ಕಿಲ್ಲ ನಮಗೀಗ, ಫಲ ಸಿಕ್ಕಿಲ್ಲ ಅನ್ನುವ ಅತೃಪ್ತಿ ಬೇಕಾಗಿಲ್ಲ, ನಮ್ಮ ಪ್ರಯತ್ನವನ್ನು ನಾವು ಮಾಡಿ ಆಯಿತು ಅಂತ. ಹಾಗಾಗಿ ಏನನ್ನಾದರೂ ಮಾಡಬೇಕು ಅಂತ ಅಂದರೆ ಹಿರಿಯರ ಅನುಭವಿಗಳ ಮಾರ್ಗದರ್ಶನ ಪಡೆದೇ ಹೋಗಬೇಕು ಅಂತ. ಸಮ್ಯಗೀಹ ಪುನರೀಹಂ ಯೋ ವೃದ್ಧಾನುಪಸೇವತೆ ಆಪೃಚ್ಛತಿ ಚ ಯಚ್ಛ್ರೇಯ ಕರೋತಿ ಚ ಹಿತಂ ವಚಃ. ಹಾಗಾಗಿ ಉತ್ಥಾಯೋತ್ಥಾಯ ಪ್ರತಿದಿನವೂ ವೃದ್ಧರನ್ನು ಭೇಟಿ ಮಾಡಬೇಕು ಅಂತ. ವೃದ್ಧರು ಅಂದರೆ ವಯಸ್ಸಾದವರು ಅಂತಲ್ಲ, ವಯಸ್ಸಾದವರು ಹೌದು, ಅವ್ರಿಗೆ ಅನುಭವ ಇರುತ್ತೆ. ಆಯಾಯ ಕ್ಷೇತ್ರದ ತಜ್ಞರು ಪ್ರತಿದಿನ ಉತ್ಥಾಯ ಎದ್ದು ಬೆಳಗ್ಗೆ ಎದ್ವಿ ಅಂದರೆ ನೀನು ಯಾರೋ ಒಬ್ಬರು ಅದಕ್ಕೆ ಸಂಬಂಧಪಟ್ಟ ಅನುಭವಿಗಳನ್ನು ಮಾತಾಡಿಸಿ ನಾನೇನು ಮಾಡಲಿ ಅಂತ ಕೇಳ್ಕೋಬೇಕು. ಪದೇ ಕೇಳಬೇಕು, ಒಮ್ಮೆ ಅಲ್ಲ ಅಂತ. ತನ್ನ ಮೂಲ ಸಿದ್ಧಿರುಚ್ಯತೆ. ಅವರ ಮಾರ್ಗದರ್ಶನ ಪಡೆದು ಹೋಗ್ತೀವಲ್ಲ, ಆವಾಗಲೇ ಸಿದ್ಧಿ ಸಾಧ್ಯ ಆಗತ್ತೆ. ಅಂದರೆ ಈ ಗೊಂದಲಗಳಿವೆಯಲ್ಲ, ಅದೃಷ್ಟ, ಇದೆಲ್ಲವನ್ನೂ ಅವರೆಲ್ಲ ನಿವಾರಿಸಿ ಕೊಡ್ತಾರೆ ಅಂತ. ಮುಂದೆ ಇದು ಈಗಿನ ಕಾಲದಲ್ಲಿ ಇದಕ್ಕೆ ನಾವು ಏನಂತೀವಿ ಅಂದರೆ ಮೆಂಟೋರ್ಶಿಪ್ ಅಂತ ಕರಿತೀವಿ. ಅಂದರೆ ನಮ್ಮ ಕ್ಷೇತ್ರದಲ್ಲಿರುವಂಥ ಹಿರಿಯರನ್ನ ನಾವು ಮಾತಾಡಿಸುವಂಥದ್ದು. ಸೊ ಅವರು ಅಂದರೆ ನಮ್ಮ ಹಿತಚಿಂತಕರು ಆಗಿರ್ತಾರೆ ಮತ್ತು ಆ ಕ್ಷೇತ್ರದಲ್ಲಿ ಅವ್ರಿಗೆ ತಜ್ಞತೆ ಕೂಡ ಇರುತ್ತೆ. ಅಂಥವ್ರನ್ನ ಹೋಗಿ ನೀವು ಪದೇ ಭೇಟಿ ಆಗ್ತಾ ಇದ್ದರೆ ಅಂಥ ವ್ಯಕ್ತಿಗಳನ್ನ, ಅವರು
100 ಪುಸ್ತಕಗಳನ್ನ ಓದೋಕ್ಕಿಂತ ಅಂತ ಒಬ್ಬ ವ್ಯಕ್ತಿ ನಿಮಗೆ ಬೇರೆದೇ ಒಂದು ನಾಲೆಜ್ ಕೊಡ್ತಾರೆ. ಹೌದು. ಸೊ ಅದನ್ನೇ ಹೇಳ್ತಾ ಇದ್ದಾರೆ ಕೃತವರ್ಮ ಹೇಳ್ತಾರೆ. ಈಗ ಆ ಥರ ನೀವು 100 ಪುಸ್ತಕಗಳು ಅಂತಂದಾಗ ಪುಸ್ತಕಗಳು ಏನಾಗುತ್ತೆ ಅಂದರೆ ಸರ್ ನಾನೇ ಏನು ಮಾಡಬೇಕು ಅಂತ ನನ್ನ ವಾತಾವರಣ, ನನ್ನ ಸ್ವಭಾವ, ನನ್ನ ಪ್ರಯತ್ನಗಳು ಪುಸ್ತಕಕ್ಕೆ ಏನು ಅರ್ಥ ಆಗಲ್ವಲ್ಲ, ಅದು ಜನರಲ್ಲಾಗಿ ಹೇಳ್ತಾ ಇರುತ್ತೆ, ಕಸ್ಟಮೈಸ್ಡ್ ಇರಲ್ಲ. ಇವರಿಗೆ ನಾವು ಗೊತ್ತು, ನಮ್ಮ ಸ್ವಭಾವ ಗೊತ್ತು, ನಾವೇನು ಮಾಡ್ಕೊಂಬಂದಿದ್ದೀವಿ ಅಂತ ಗೊತ್ತು, ಅವರಿಗೆ ನಾವೆಲ್ಲಿ ಫೇಲ್ಯೂರ್ ಆಗಿದ್ದೀವಿ ಅನ್ನೋದು ಗೊತ್ತು, ಎಲ್ಲಿ ತಪ್ಪಿತು ಅನ್ನೋದು ಗೊತ್ತು. ಇದನ್ನೆಲ್ಲ ಒಂದು ಪುಸ್ತಕದಲ್ಲಿ ಹೇಳೋಕ್ಕಾಗಲ್ಲ. ಹಾಗಾಗಿ ಅವ್ರು ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ಕಾರ್ಯದಲ್ಲಿ ಸೋಲೋದಕ್ಕೆ ಇನ್ನೂ ಹಲವು ಕಾರಣಗಳಿರುತ್ತೆ. ರಾಗಾತ್, ಕ್ರೋಧಾತ್, ಭಯಾತ್, ಲೋಭಾತ್ ಯೋರ್ಥಾನೀಹೇತ ಮಾನವ ಅನೀಶ್ಚಾವಮಾನೀಚ ಸಶೀಘ್ರಂ ಭ್ರಶ್ಯತೆ ಶ್ರಿಯಃ. ಇಲ್ಲಿ ಕೇವಲ ಒಂದು ಸೋಲಿಗೆ, ಒಂದು ಅಪಯಶಸ್ಸಿಗೆ ಯಾವುದೋ ಅದೃಷ್ಟ, ಯಾವುದೋ ದೈವ ಮಾತ್ರ ಕಾರಣ ಆಗಿರೋದಿಲ್ಲ. ಅವನ ಕ್ರಿಯೆ ಚೆನ್ನಾಗಿ ಮಾಡಿರಬಹುದು, ಆದರೆ ಆ ಕ್ರಿಯೆಯ ಮೇಲೆ ಅವನಿಗೆ ಆ ಕ್ರಿಯೆ ಅಥವಾ ಕ್ರಿಯೆಯ ಉದ್ದೇಶದ ಮೇಲೆ ಅತ್ಯಂತ ಮೋಹ ಇದ್ದಾಗ, ಅವನು ಮಾಡುವ ಕ್ರಿಯೆ ಹಿನ್ನೆಲೆಯಲ್ಲಿ ಸಿಟ್ಟು ಇದ್ದಾಗ, ಅವನು ಆ ಕ್ರಿಯೆ ಮಾಡುವ ಹಿನ್ನೆಲೆಯಲ್ಲಿ ಲೋಭ ಇದ್ದಾಗ ಅವನು ಫೇಲ್ಯೂರ್ ಆಗ್ತಾನೆ ಅಂತ ಹೇಳ್ತಾರೆ ಕೃಪರು. ಅಂದರೆ ಅವುಗಳಿದೆಯಲ್ಲ, ಅವು ಅವನನ್ನು ಇನ್ನೇನು ಮಾಡಿಸುವಂತೆ ಮಾಡಿಬಿಡ್ತವೆ ಅಂತ. ಅಂಥವನು ಕೆಲಸ ಮಾತ್ರ ಹಾಳು ಮಾಡ್ಕೊಳ್ಳೋದಿಲ್ಲ, ಅವನು ಹಾಳಾಗುತ್ತಾನೆ. ಇಲ್ಲಿ ಆಗಿರೋದದೇ ಸೋಯಂ ದುರ್ಯೋಧನೇನ ಅರ್ಥ ಲುಬ್ಧೇನ ದರ್ಶಿನ. ದುರ್ಯೋಧನನ ಏನು ಸಮಸ್ಯೆ? ಇಲ್ಲಿ ಲೋಭ ಇದೆ ದುರ್ಯೋಧನನಿಗೆ. ಪಾಂಡವರಲ್ಲಿ ಲೋಭ ಅಲ್ಲ ಅಂತದು. ಈಗ ಇಬ್ಬರಲ್ಲೂ ರಾಜ್ಯದ ಆಸೆ ಇದೆ, ಇಬ್ಬರಿಗೂ ರಾಜರಾಗಬೇಕು ಅಂತ ಇದೆ. ದುರ್ಯೋಧನನಿಗೆ ಅವರಿಗೆ ವ್ಯತ್ಯಾಸ ಏನು? ಅವರು ಅವರ ಪಾಲಿನದ್ದನ್ನು ಪಡೆದು ನಾವು ರಾಜರಾಗಿ ಆಳ್ತೇವೆ ಅಂತ ಹೇಳ್ತಾ ಇದ್ದಾರೆ. ದುರ್ಯೋಧನ ತನ್ನ ಪಾಲಿದ್ದನ್ನಲ್ಲ, ಅವನು ಬೇರೆಯವರ ಪಾಲಿದ್ದನ್ನು. ಆಗ ಅದು ಲೋಭ ಆಯಿತು. ದುರ್ಯೋಧನನಲ್ಲಿ ಅಂದರೆ ಎಷ್ಟು ಚೆನ್ನಾಗಿ ಅವರು ಕನ್ಕ್ಲೂಷನ್ನಿಗೆ ಕೊಟ್ಟರು ಅಂದರೆ, ಇದನ್ನು ತುಂಬ ಮುಖ್ಯವಾದದ್ದು. ಯಾಕೆ ಅಂದರೆ ಎರಡೂ ಕಡೆಯವರು ರಾಜ್ಯ ಬೇಕು ಅಂತಲೇ ಯುದ್ಧ ಮಾಡಿದ್ದಲ್ವಾ, ಹಾಗಾಗಿ ಇಬ್ಬರೂ ತಪ್ಪಿತಸ್ಥರಲ್ವಾ ಅನ್ನುವ ವ್ಯಾಖ್ಯಾನಗಳಿವೆ. ಕೃಪರು ಅದನ್ನು ಪ್ರತ್ಯೇಕಿಸಿ ಕೊಡ್ತಾ ಇದ್ದಾರೆ. ಅವರ ಹಕ್ಕಿಗಾಗಿ ಅವರು ಹೋರಾಟ ಮಾಡಿದ್ದಾರೆ, ಇನ್ನೊಬ್ಬರದ್ದಕ್ಕಾಗಿ ಇನ್ನೊಬ್ಬರದ್ದು ಕಿತ್ಕೋತೀನಿ ಅಂತ ಹೊರಟಿದ್ದಾನೆ ಅಂತ. ಹಾಗಾಗಿ ಆಸೆ, ಲೋಭ ಎರಡು ಬೇರೆ ಬೇರೆ ಇದೆ ಇಲ್ಲಿ. ಮತ್ತು ಅದೀರ್ಘದರ್ಶಿ ದುರ್ಯೋಧನ ಅಂತ ಹೇಳ್ತಾರೆ ಕೃಪರು. ಅಂದರೆ ನೋಡಿ, ಅವನ ಜೊತೆಗೇ ಇದ್ದಾರೆ. ಕೃಪರು ತುಂಬ ಆ ಥರ ಎಲ್ಲ ಮಾತಾಡಿದ್ದು, ವಿಮರ್ಶಿಸಿದ್ದನ್ನು ನಾವು ನೋಡೇ ಇಲ್ಲ. ಆದರೆ ಈಗ ಸುಮ್ಮನೆ ಇರ್ತಾರಲ್ಲ, ಸೈಡ್ ರೋಲ್ ಥರನೇ ಇದ್ರು ಅವ್ರು. ಇಷ್ಟು ಸುಮ್ಮನೆ ಇರ್ತಾರಲ್ಲ, ಅಭಿಪ್ರಾಯ ಹೇಳದೆ. ಅವರಲ್ಲಿ ಅಭಿಪ್ರಾಯ ಇರೋಲ್ಲ ಅಂತ ಹೇಳೋಕ್ಕಾಗಲ್ಲ, ಅವ್ರು ಕೇಳಿರಲ್ಲ, ಯಾರು ಸಂದರ್ಭನೇ ಬಂದಿರಲ್ಲ. ಅವನ ಇನ್ನೊಂದು ತಪ್ಪು ಏನು ಅಂತಂದರೆ ದೀರ್ಘದರ್ಶಿತ್ವ ಇಲ್ಲ ಅಂತ. ದೀರ್ಘದರ್ಶಿತ್ವ ಇಲ್ಲ ಅಂದರೆ ಇದನ್ನು ಮಾಡಿದಾಗ ದೀರ್ಘಕಾಲಿಕ ಪರಿಣಾಮ ಏನು ಅಂತ ಗಮನಿಸೋಲ್ಲ ದುರ್ಯೋಧನ. ಆ ಹೊತ್ತಿಗೆ ಏನು ಪ್ರಯೋಜನ ಆಗತ್ತೆ ಅಂತ ಅಷ್ಟೇ ನೋಡ್ತಾನೆ. ಈಗ ಜೂಜಾಡಿದ ಕೂಡಲೇ ರಾಜ್ಯ ಸಿಕ್ತು, ಅಲ್ಲಿಗೆ ಮುಗಿಯತ್ತಾ ಅಂತ ಒಂದು ಯೋಚನೆ ಮಾಡಬೇಕಲ್ವಾ. ದೀರ್ಘಕಾಲಿಕವಾಗಿ ಅದು ಮತ್ತೇನೋ ಒಂದು ಆಗತ್ತೆ ಅಂತ ಯೋಚನೆ ಮಾಡೋ ಅಂಶ ಇದೆಯಲ್ಲ, ಅದನ್ನು ಮಾಡೋಲ್ಲ ಅವನು ಅಂತ. ಹಾಗಾಗಿ ಮೂಢತ್ವಾದ ವಿಚಿಂತಿತ. ಅವನೇನು ಯುದ್ಧಕ್ಕೆ ಹೊರಟ, ಅದು ಮೂಢತನ. ಅವನ ಯೋಚನೆ ಸಾಕಾಗಿಲ್ಲ ಅದಕ್ಕೆ ಅದರ ಜೊತೆಗೆ ಹಿತಬುದ್ಧಿ ಅನಾದೃತ್ಯ. ಯಾರಿಗೆ ಅವನ ಬಗ್ಗೆ ಹಿತದ ಅಭಿಪ್ರಾಯ ಇತ್ತೋ ಅವರನ್ನೆಲ್ಲ ಅನಾದರ ಮಾಡಿದ್ದಾನೆ, ಅವನು ಅಗೌರವಿಸಿದ್ದಾನೆ. ಸಮ್ಮಂತ್ರೆ ಅಸಾಧು ಬಿಸ್ಸಹ. ಯಾರು ಸಜ್ಜನರಲ್ವೋ ಅವರ ಜೊತೆಗೆ ಕುಳಿತು ಚಿಂತನೆ ಮಾಡಿಕೊಂಡಿದ್ದಾನೆ, ಮಂತ್ರಣ ಮಾಡಿಕೊಂಡಿದ್ದಾನೆ. ಮತ್ತು ಎಷ್ಟು ತಡೆದರೂ ಕೇಳದೆ ವಾರ್ಯಮಾಣೋ ಕರೋದ್ವೈರಂ ಪಾಂಡವೈರ್ ಗುಣವತ್ತರೈಹಿ. ಎಷ್ಟು ತಡಿತಾ ಇದ್ದರೂ ಕೂಡ ಇವನಿಗಿಂತ ಎಲ್ಲ ಕ್ಷೇತ್ರಗಳಲ್ಲೂ ಮುಂದೆ ಇದ್ದ ಪಾಂಡವರ ಜೊತೆಗೆ ವೈರ ಬೆಳೆಸ್ಕೊಂಡಿದ್ದಾನೆ. ಪಾಂಡವೈಹಿ ಗುಣವತ್ತರೈಹಿ ಅಂತ ಅಂದರೆ ಗುಣ ಅನ್ನೋದು ಗುಣ ಅವರ ಸದ್ಗುಣವೂ ಹೌದು, ಸಾಮರ್ಥ್ಯ ಮೊದಲಾದವುಗಳೂ ಹೌದು. ಎಲ್ಲ ವಿಷಯಗಳಲ್ಲೂ ಇವನಿಗಿಂತ ಅವರು ಮುಂದಿದ್ದಾರೆ. ಅವರ ಜೊತೆಗೆ ವೈರ ಕಟ್ಟಿಕೊಂಡಿದ್ದಾನೆ, ತಡೆದರೂ ಕೂಡ ನಿಂತಿಲ್ಲ. ಅಂದರೆ ಇಡೀ ದುರ್ಯೋಧನನನ್ನು ವ್ಯಾಖ್ಯಾನಿಸ್ತಾ ಇದ್ದಾರೆ ಮೃದು ಮಾತುಗಳಲ್ಲಿ ಕೃಪರು. ಕರೆಕ್ಟ್. ಹಾಗಾಗಿ ನೀನು ತುಂಬ ದುಃಖ ಪಡಬೇಕಾಗಿಲ್ಲ. ಇಲ್ಲಿ ಏನೋ ಆಗಿ ಹೋಯಿತು ಅಂದರೆ ಅವನು ಹೇಳ್ತಾ ಬಂದಲ್ಲ ದುರ್ಯೋಧನ ಅಂಥವನು ಇದಾದ ಅಂತೆಲ್ಲ. ಅಲ್ಲೂ ಹೇಳ್ದನಲ್ಲ ಆ ಮಾತನ್ನು, ಅಲ್ಲೋದಾಗಲೂ ಹೇಳ್ದನಲ್ಲ, ನಿನ್ನ ಸುತ್ತ ಹಂಗಿತ್ತು ಹಿಂಗಿತ್ತು, ನೀನು ಅಂಥವನಾಗಿದ್ದೆ, ಹಿಂಗಾದೆ. ಕೃಪರು ಹೇಳ್ತಾರೆ ಅಷ್ಟೆಲ್ಲ ಬೇಕಾಗಿಲ್ಲ. ಅವನ ತಪ್ಪಿದೆ ಇಲ್ಲಿ. ಅವನ ತಪ್ಪಿಂದ ಮಾಡ್ಕೊಂಡಿದ್ದಾನೆ, ಏನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ಮಾಡಬಹುದಾದ ಹೊತ್ತಿನಲ್ಲಿ ತಡೆದಾಗ ಅವನು ನಿಂತ್ಕೊಳ್ಳಿಲ್ಲ. ಈಗ ತಡೆಯೋಕ್ಕೆ ಬರೋ ಹೊತ್ತಲ್ಲ ಇದು, ಹಾಗೆ ಆಯಿತು ಅಂತ. ನಾವೂ ಕೂಡ ಅನ್ವಾವರ್ತಾಮಹಿ ವಯಂ ಎತ್ತು ತಂ ಪಾಪಪುರುಷಂ.
ತಪ್ಪು ಮಾಡ್ತಾ ಇದ್ದ ಅವನನ್ನು ಅನುಸರಿಸಿದ್ವಿ ನಾವು ಇಷ್ಟು ದಿನ. ಹಾಗಾಗಿಯೇ ತಸ್ಮಾತ್ ಪ್ರಾಪ್ತೋಯಂ ದಾರುಣೋ ಮಹಾನ್, ನಮಗೂ ಇಂಥ ಅವಸ್ಥೆ ಬಂತಲ್ಲ, ಅದು ತಪ್ಪು ಮಾಡ್ತಾ ಇದ್ದವನ ಹಿಂದೆ ಹೋಗಿದ್ದಕ್ಕಾಗಿ ಅಂತ. ನಮಗೂ ಅಂದರೆ ಈಗ ಇವ್ರು ಯಾಕೆ ಓಡಬೇಕು, ಇವ್ರು ಯಾಕೆ ಅಡಗಬೇಕು, ಯಾವುದೋ ಕಾಡಲ್ಲಿ ಹೋಗಿ ಅಲ್ಲಿಂದ ಬರ್ತಾರಾ ಇಲ್ಲಿಂದ ಬರ್ತಾರಾ ಅನ್ನೋ ಥರ ಎಲ್ಲೋ ಇರಬೇಕು ಅನ್ನೋ ಪರಿಸ್ಥಿತಿಗಳೆಲ್ಲ ಬಂತಲ್ಲ. ನಾವು ಯಾಕೆ ಅಂದರೆ ಅವನ ಹಿಂದೆ ಹೋಗಿದ್ದಕ್ಕೆ ಪಾಪ ಪುರುಷಂ, ಪಾಪಿ ಅಂತಲೇ ಕರಿತಾ ಇದ್ದಾರೆ. ಇಂಥ ಹೊತ್ತಿನಲ್ಲಿ ನನಗೂ ಕೂಡ ನಿರ್ಣಯ ಏನು ಅಂತ ಮಾಡೋದಕ್ಕೆ ಗೊತ್ತಾಗ್ತಾ ಇಲ್ಲ. ಅಂದರೆ ಈಗೇನು ಮಾಡಬೇಕು ಅನ್ನುವ ನಿರ್ಣಯಕ್ಕೆ ನನಗೂ ಬರೋದಕ್ಕಾಗ್ತಾ ಇಲ್ಲ. ಹಾಗಾಗಿ ಇಂಥ ಹೊತ್ತಿನಲ್ಲಂತೂ ನಾವು ನಮ್ಮ ಹಿತೈಷಿಗಳಾದ ತಜ್ಞರು ಯಾರು ಇದ್ದಾರೋ ಅವರನ್ನು ಕೇಳಿ ಕೆಲಸ ಮಾಡಬೇಕಾಗತ್ತೆ, ನಾವೇ ನಿರ್ಣಯಿಸಬಾರದು. ಮುಖ್ಯತಾತು ಮನುಷ್ಯೇಣ ಪ್ರಷ್ಟವ್ಯ ಸುಹೃದೋ ಬುಧಾಹ ತೇಚ ಪೃಷ್ಟಾ ಯಥಾ ಬ್ರೂಯು ತತ್ಕರ್ತವ್ಯಂ ತಥಾ ಭವೇತ್. ಅಂದರೆ ಈ ತರಹ ನಮಗೆ ಪೆಟ್ಟು ಬಿದ್ದು ನಮ್ಮ ಮನಸ್ಸೇ ಗೊಂದಲದಿರುವ ಹೊತ್ತಿನಲ್ಲಿ ನಾವು ನಿರ್ಣಯಿಸಬಾರದು. ಅವ್ರು ಏನು ಹೇಳ್ತಾರೋ, ನಮ್ಮ ಹಿತೈಷಿಗಳಾದ ದಕ್ಷರು, ಬುಧಾಹ ಅಂತ ಕರೀತಾರೆ, ತಜ್ಞತೆ ಇರುವವರನ್ನು ಹೋಗಿ ಭೇಟಿ ಮಾಡಬೇಕು, ಅವರನ್ನು ಕೇಳಬೇಕು, ಅವ್ರು ಏನು ಹೇಳ್ತಾರೋ ಅದನ್ನು ಮಾಡಬೇಕು. ಹಾಗಾಗಿ ನಾವೀಗ ತೇವಯಂ ಧೃತರಾಷ್ಟ್ರಂಚ ಗಾಂಧಾರೀಂಚ ಸಮೇತ್ಯ ಉಪಪೃಚ್ಛಾಮಹೇ ಗತ್ವಾ ವಿದುರಂಚ ಮಹಾಮತಿಂ. ನಾವೀಗ ಹಸ್ತಿನಪುರಕ್ಕೆ ಹೋಗೋಣ. ಧೃತರಾಷ್ಟ್ರ, ಗಾಂಧಾರಿ, ವಿದುರರಲ್ಲಿ ಕೇಳೋಣ ಮುಂದೇನು ಮಾಡಬೇಕು ಅಂತ. ಅವರು ಏನು ಹೇಳ್ತಾರೋ ಅದರಂತೆ ಕಾರ್ಯನಿರ್ವಹಿಸೋಣ. ಇದು ನನ್ನ ಅಭಿಪ್ರಾಯ ಅಂತ ಕೃಪರು ಹೇಳ್ತಾರೆ. ಇದು ಎಷ್ಟು ಚೆನ್ನಾಗಿದೆ ನೋಡಿ. ಅಂದರೆ ಒಂದು ವಿವೇಕಿಯಾದವ ಹೇಗೆ ನಡ್ಕೊಳ್ತಾನೆ ಅನ್ನೋದಕ್ಕೆ ಇಲ್ಲಿ ಸಾಕ್ಷಿ ಸಿಗತ್ತೆ ಅಂತ. ಅವರು 18 ದಿನದ ಯುದ್ಧದಲ್ಲಿ ಭಾಗಿಯಾಗಿದ್ದಾರೆ, ಅವರು ಕೊಂದಿದ್ದಾರೆ, ಅವರು ಪೆಟ್ಟು ತಿಂದಿದ್ದಾರೆ. ಆದರೆ ಒಳಗಡೆ ಇರುತ್ತಲ್ಲ ಆ ವಿವೇಕ ಇದ್ದಾಗ ಹೇಗೆ ಇರುತ್ತೆ ಅದು ಅಂತ. ಅವರು ಇದರಿಂದ ಕೆರಳಿಲ್ಲ ಅಂತ, ಏನೇನೋ ನಡೆದಿದೆಯಲ್ಲ ಅದರಿಂದ ಕೆರಳಿಲ್ಲ ಅವರು ಅಂತ. ಹಾಗಾಗಿ ನಾವು ನಿರ್ಣಯಿಸುವುದಲ್ಲ ಇದು ಅಂತ ಹೇಳ್ತಾರೆ. ಮತ್ತು ಅದರಲ್ಲಿ ಇನ್ನೂ ಒಂದು ಅಂಶ ಅದರಲ್ಲಿದೆ. ಈಗ ದುರ್ಯೋಧನನನ್ನು ಅಲ್ಲ ಕೇಳಿ ನಿರ್ಣಯ ಮಾಡಬೇಕಾದದ್ದು ಅನ್ನೋದು ಕೂಡ ಇದೆ. ಧೃತರಾಷ್ಟ್ರನ ಕೇಳಬೇಕು, ವಿದುರನನ್ನು ಕೇಳಬೇಕು, ಗಾಂಧಾರಿ ಕೇಳಬೇಕು. ಮೂರಕ್ಕೆ ನೋಡಿ, ಧೃತರಾಷ್ಟ್ರ ರಾಜ, ವಿದುರ ಮಂತ್ರಿ, ಗಾಂಧಾರಿ 100 ಮಕ್ಕಳ ತಾಯಿ. ಆ ಮೂವರು ಹೇಳಬೇಕೀಗ ಮುಂದೆ ನಿಲ್ಲಿಸ್ಬೇಕಾ ಮುಂದುವರಿಬೇಕಾ ಅಂತ. ಕರೆಕ್ಟ್. ಈಗ ಯಾರಿಗಾಗಿ ಯುದ್ಧ ನಡೆದಿದೆಯೋ ಅವರಲ್ಲಿ ಉಳಿದಿರೋರು ಯಾರು, ಅವರು ಹೇಳಬೇಕು ಇದರ ಮುಂದುವರಿಕೆ ಹೇಗೆ ಅಂತ. ರಾಜಿ ಮಾಡ್ಕೊಳ್ಳೋದಾ, ನಿಲ್ಲಿಸೋದಾ, ಶತ್ರುತ್ವ ಮುಂದುವರಿಬೇಕಾ, ಇಲ್ಲ ಮುಕ್ತಾಯ ಮಾಡ್ತೀವ ಅಂತ ಅಲ್ವಾ. ಮೂರನೇ ಅವ್ರು ಹೆಂಗೆ ಹೇಳ್ತಾರೆ ಅಂತ. ದುರ್ಯೋಧನ ಮಾತ್ರ ಕೇಳಬಾರ್ದು, ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ನೀ ಕೇಳದೆ ಅಂತ, ನೀನು ಹೇಳದೆ ಅವನು ಸೇನಾಧಿಪತಿಯಾಗಿ ಮಾಡಿದ್ನಲ್ಲ, ಈಗ ಅವನನ್ನೆಲ್ಲ ಕೇಳೋದು ಅಂತ. ಈಗ ಅವನನ್ನೆಲ್ಲ ಕೇಳೋದು ಅನ್ನೋದಕ್ಕೆ ಅರ್ಥ ಏನು? ಕೃಪರು ದುರ್ಯೋಧನನನ್ನು ಯಾವಾಗಲೂ ಕೇಳಬಾರ್ದು ಅಂತ ಹೇಳಿಲ್ಲ. 18 ದಿನದಲ್ಲಿ ಅವನ್ನೇ ಕೇಳಿದ್ದಾರೆ, ನಿರ್ಣಯ ಮಾಡಿದ್ದು ಅವನೇ. ಆದರೆ ಈಗ ದುರ್ಯೋಧನ ಇರುವ ಅವಸ್ಥೆಯಲ್ಲಿ ಅವನು ನಿರ್ಣಯ ಮಾಡೋಕ್ಕಾಗಲ್ಲ. ಒಂದು, ಮನಸ್ಸು ಕದಲಿರುತ್ತೆ. ಎರಡನೆಯದ್ದೇನು ಅಂದರೆ, ಸರ್ ಬದುಕುವರು ಹೇಳಬೇಕು ಏನಾಗಬೇಕು ಅಂತ. ಈ ಕ್ಷಣದಲ್ಲಿ ಸಾಯ್ತಾ ಇದ್ದವನಲ್ಲ ಅಂತ. ಅದು ಪ್ರಾಕ್ಟಿಕಲ್ ಅಲ್ವಾ ಸರ್? ನಾಳೆ ಬದುಕಬೇಕಾದ್ರೆ ಅವರು ಅಲ್ವಾ, ಅವರು ಮತ್ತು ಇವರು. ಇವರು ಮತ್ತೆ ಇವರಿಗೆ ಇಡೀ ಪ್ರಕರಣದಲ್ಲಿ ಇವರು ಪಾಲುದಾರರಲ್ಲ, ಭಾಗಿಗಳಲ್ಲ. ಈಗ ಯುದ್ಧ ನಡೀತಾ ಇರುತ್ತೆ ಸರ್. ಈಗ 2 ದೇಶಗಳ ನಡುವೆ ಯುದ್ಧ ನಡೀತಾ ಇರುವಾಗ ಯಾವುದೋ ಒಂದು ದೇಶ ಅವರಿಗೆ ಸಹಾಯ ಮಾಡೋದಕ್ಕೆ ಹೋಗುತ್ತೆ, ಹೆಲ್ಪ್ ಮಾಡೋದಕ್ಕೆ ಹೋಗುತ್ತೆ ಒಂದು ದೇಶ. ಆ ದೇಶ ಏನನ್ನು ನಿರ್ಣಯಿಸುವಂತಿಲ್ಲ. ಯುದ್ಧ ಮುಂದುವರಿಬೇಕಾ, ಯುದ್ಧ ನಿಲ್ಲಬೇಕಾ ಅಂತ. ನಾನು ಸಹಕಾರ ಕೊಡ್ತೀನಾ ಇಲ್ವಾ ಅಂತ ಅದು ನಿರ್ಣಯ ಮಾಡ್ಕೋಬೋದೇ ಹೊರತು ಈಗ ಯುದ್ಧ ನಿಲ್ಲಿಸಿ ಬಿಡೋಣ ಅಂತ ಅದು ಹೇಳೋಕ್ಕೆ ಬರುತ್ತಾ? ಅಲ್ಲ ಯುದ್ಧ ಮುಂದುವರಿಸ್ಬಿಡೋಣ ಅಂತ ಹೇಳೋಕ್ಕಾಗತ್ತಾ? ಆಗೋದೇ ಇಲ್ಲ ಅಂತ. ಇಲ್ಲಿ ಈಗ ನಡೀತಾ ಇದೆಯಲ್ಲ ಸರ್, ಇರಾನು ಇಸ್ರೇಲಿಗಲ್ವ ಯುದ್ಧ ನಡೀತಾ ಇರೋದು. ಈಗ ನಿರ್ಣಯವನ್ನು ಇರಾನು ಇಸ್ರೇಲೇ ಮಾಡಬೇಕಾಗುತ್ತೆ. ಇರಾನು ಇಸ್ರೇಲ್ ಅಮೇರಿಕಾ. ಅಮೇರಿಕನು ಒಂದು ಸ್ಟೆಪ್ ಹಿಂದೆ ಆಗತ್ತೆ ಆ ಥರದಲ್ಲಿ ನೋಡಿದ್ರೆ. ಅಥವಾ ತಗೊಳ್ಳೋಣ, ಅವ್ರು ನಿರ್ಣಯಿಸಬೇಕಾಗತ್ತೆ ಹೊರತು ಇಲ್ಲಿ ಪಾಕಿಸ್ತಾನ ನಿರ್ಣಯ ತಗೊಳ್ತೀನಿ ಅಂತ ಹೊರಟ್ರೆ, ಸೌದಿ ರಾಷ್ಟ್ರಗಳ ನಿರ್ಣಯ ತಗೊಳ್ತೀನಿ ಅಂತ ಹೊರಟ್ರೆ ಆಗೋಲ್ಲ ಅಂತ. ಅವರೇ ಹೇಳಬೇಕು ಏನು ಮಾಡಬೇಕು ಅಂತ. ಅದನ್ನೇ ಅವರಲ್ಲಿ ಹೇಳ್ತಾ ಇದ್ದಾರೆ. ಕೃಪರು ಇಷ್ಟು ಹೇಳ್ತಾರೆ. ಈಗ ಅಶ್ವತ್ಥಾಮನ ಪ್ರಶ್ನೆಗೆ ಕೃಪರ ಉತ್ತರ. ಅಶ್ವತ್ಥಾಮ ಅವನ ಮಾತುಕತೆ ಹೇಗೆ ಆರಂಭ ಆಗಿದ್ದು ಅಂದರೆ, ನಾವೇನೋ ಮಾಡಬೇಕು ಈಗ ಅಂತ, ನಾವು ಆಕ್ರಮಣ ಮಾಡಬೇಕು ಅಂತಲೇ ಅವನ ಮನಸ್ಸಲ್ಲಿದ್ದಿದ್ದು. ಆದರೆ ಕೃಪರು ನಾವೇನು ಮಾಡಬಾರದು, ಸಲಹೆ ತಗೊಂಡೇ ಮಾಡಬೇಕು ಅನ್ನುವ ಇದನ್ನು ಹೇಳಿದ್ದಾರೆ. ಈಗ ಅಶ್ವತ್ಥಾಮ ಅದನ್ನು
ಹೇಗೆ ತಗೋತಾನೆ, ಅವನ ಪ್ರತಿಕ್ರಿಯೆ ಹೇಗಿರುತ್ತೆ ಅನ್ನೋದನ್ನು ನೋಡಬೇಕಿದೆ. ಎಸ್ ಸರ್. ಸೊ ಅಲ್ಲಿಗೆ ರಕ್ತರಾತ್ರಿಗೆ ಮುನ್ನುಡಿ ಸಿದ್ಧವಾಗಿದೆ. ಯಾಕೆಂದರೆ ನಮ್ಗೆ ಗೊತ್ತು ಅದು ಆಗುತ್ತೆ ಅಂಥೇಳಿ. ಬಟ್ ಹೇಗೆ ಅದಕ್ಕೆ ರೆಡಿ ಆಗ್ತಾರೆ ಮತ್ತು ಅಂದರೆ ಅದು ಆಕಿನ ಮುಂಚಿನ ಮಾತುಕತೆಗಳು ಮತ್ತು ವಿಮರ್ಶೆಗಳು ಯಾವ ಥರ ಇದೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಯಾಕೆಂದರೆ ಅಂಥ ಒಂದು ಘೋರ ಕೃತ್ಯ ಮುಂದೆ ಆಗಿರೋದು ನಮಗದು ಗೊತ್ತಿದೆ. ಆದರೆ ಅದು ಹೇಗಾಗುತ್ತೆ ಅನ್ನೋದು ನಮಗೂ ಗೊತ್ತಿಲ್ಲ. ಸೊ ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಈ ವಿಚಾರಗಳು ನಮಗೆ ಶೇರ್ ಮಾಡ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಮತ್ತು ಪ್ರಶ್ನೆಗಳಿದ್ದರೆ, ಏನೇ ಅನಿಸಿಕೆಗಳಿದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಗೌರಿ ಶಕ್ಕಿ ಸ್ಟುಡಿಯೋದ ಈ ಒಂದು ಪ್ರಸ್ತುತಿ ಭಾಳಷ್ಟು ಜನ ವಿದೇಶದಲ್ಲಿರೋರು ಫೋನ್ ಮಾಡಿ ಅಥವಾ ಮೆಸೇಜ್ ಮಾಡ್ತಿರ್ತಾರೆ, ನಾವು ನೋಡ್ತಾ ಇದ್ದೀವಿ ಅಂತೇಳಿ. ನಾವು ಅದನ್ನು ಅಂದ್ಕೊಂಡಿರಲಿಲ್ಲ. ಬಟ್ ಅದು ಅಲ್ಲೆಲ್ಲಿಗೆ ಅದು ಸಪ್ತಸಾಗರದ ಆಚೆ ಈಗ ರೀಚ್ ಆಗ್ತಿರೋದು ನಮಗೆ ಭಾಳ ಖುಷಿ ಕೊಡ್ತಾ ಇದೆ. ಯಾಕೆ ಅಂದರೆ ನಮಗೆ ಇಲ್ಲೆಲ್ಲೋ ಒಂದು ಕಡೆ ಮಹಾಭಾರತನೋ ಇನ್ನೊಂದು ರಾಮಾಯಣ ಕಿವಿ ಕೇಳ್ತಾ ಇರುತ್ತೆ. ಬಟ್ ಅಲ್ಲಿನ ಮಕ್ಕಳಿಗೆ ಪ್ರಾಯಶಃ ಇಲ್ಲಿ ಸಿಗೋಷ್ಟು ಸಿಗದೇ ಇರ್ಬೋದು. ಹೀಗಾಗಿ ಸಂಪತ್ ಸರ್ ಅವರ ಈ ಮಾತು, ಈ ಪ್ರಸ್ತುತಿ ನಿಮ್ಮ ಬೇರೆ ದೇಶಗಳಲ್ಲಿರುವಂಥ ಸ್ನೇಹಿತರಿಗೂ ಇನ್ನೂ ಒಂದಷ್ಟು ರೀಚ್ ಆಗಲಿ ಅಂದರೆ ದಯವಿಟ್ಟು ಆ ಥರ ಗ್ರೂಪ್ಗಳಲ್ಲಿ ಅದನ್ನು ಶೇರ್ ಮಾಡಿ, ಸೊ ದಟ್ ಇನ್ನೊಂದಷ್ಟು ಜನರಿಗೆ ರೀಚ್ ಆಗಲಿ. ಮತ್ತು ಈ ಒಂದು ಒಂಥರ ಬಚ್ಚಿಟ್ಟ ಖಜಾನೆ ಅಥವಾ ಒಂದು ಕೀಲಿಕೈ ಹಾಕಿ ಒಳಗಡೆ ಇರುವಂಥ ಅಮೂಲ್ಯ ಖಜಾನೆ ಥರ ಮಾತುಗಳು, ವಿಚಾರಗಳು, ಮೌಲ್ಯಗಳಿವೆ, ಆ ಎಲ್ಲವೂ ಕೂಡ ಗೊತ್ತಾಗಲಿ ಅನ್ನೋ ದೃಷ್ಟಿಯಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ.